ನಿಜವಾಗ್ಲೂ ನೀನು ಇದ್ಯಾ ಅಂತ ನಾನು ಅದಕ್ಕೆ ನಿನ್ನನ್ನು ಪ್ರಶ್ನೆ ಮಾಡಿದ್ದು. ನೀನು ನಯನ ಏನು ಅಂತ ನಿನಗೆ ದೇವರಾಣೆಗ್ಲೂ ಗೊತ್ತಿಲ್ಲ, ನಿನಗೆ ಅಂದಾಜು ಇಲ್ಲ ನಾನೇನ್ ಮಾಡಬಹುದು ಅಥವಾ ಏನ್ ಮಾಡಬಲ್ಲೆ ಅಂತ. ನಾ ಬೆಂಗಳೂರಿಗೆ ಬಂದ್ಮೇಲೆ ನೀನು ನನ್ನ ಡೈರೆಕ್ಟ್ ಆಗಿ ಮೀಟ್ ಆಗು, ಇಲ್ಲ ಅಂತಂದ್ರೆ ಕತೆನೇ ಬೇರೆ ಆಗತ್ತೆ. ನೀನ್ ದೇವರಾಣೆಗ್ಲೂ ಇಮ್ಯಾಜಿನ್ ಮಾಡಲ್ಲ. ಹಾಯ್ ಸೋಮಾ, ನಾನು ಈ ರೆಕಾರ್ಡಿಂಗ್ನ ನಿನಗೆ ನಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ ಆರ್ ಆರ್ ನಗರ್ ಪೊಲೀಸ್ ಸ್ಟೇಷನಿಂದ ಕಳಿಸ್ತಾ ಇದ್ದೀನಿ. ನೀನೇನೋ ಚಿದುಗೆ ಮತ್ತು ಅನಿಗೆ ದುಡ್ಡು ಕೊಟ್ಟಿಲ್ವಂತೆ, ಸೊ ಹಾಗಾಗಿ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ನೀನು ಎಲ್ಲಿದ್ರು ದುಡ್ಡು ಹಾಕಿದ್ರೆ ಸರಿ, ಇಲ್ಲಾಂದ್ರೆ ನಾವು ಕಂಪ್ಲೇಂಟ್ನ ರೈಸ್ ಮಾಡ್ತೀವಿ. ನೀನು ಎಲ್ಲಿದ್ರು ಹಿಡ್ಕೊಂಬರ್ತಾರೆ ಪೊಲೀಸ್ ಅವರು. ನಿನ್ನ ಹತ್ರ ದುಡ್ಡು ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಅದು ಎಲ್ರಿಗೂ ಸೇರಿದ್ದು. ಟೀಮಲ್ಲಿ ಎಲ್ರದ್ದು ಜವಾಬ್ದಾರಿ ಅದು ಶೇರ್ ಮಾಡಬೇಕು ಅಂಥೇಳಿ, ಹಾಗಾಗಿ ನಿಮ್ಮ ಅಕೌಂಟಿಗೆ ಹಾಕ್ಸಿದ್ದು. ನೀನು ಲುಚ್ಚಾ ಬುದ್ಧಿನ ಇದರಲ್ಲೂ ತೋರಿಸಿದ್ರೆ ದೆನ್ ಯು ವಿಲ್ ಹ್ಯಾವ್ ಟು ಪೇ ಫಾರ್ ದಿಸ್. ನಾವೇನು ಮಾಡೋದಕ್ಕೂ ಹೇಸಲ್ಲ, ನೆನ್ಪಿಟ್ಕೊ. ದಯವಿಟ್ಟು ಆದಷ್ಟು ಬೇಗ ದುಡ್ಡು ತಲುಪಿಸಿದ್ರೆ ಸರಿ, ಇಲ್ಲ ಅಂತಂದರೆ ನೆಕ್ಸ್ಟ್ ಕಾಲು ನಿನಗೆ ಪೊಲೀಸವ್ರ ಕಡೆಯಿಂದ ಬರುತ್ತೆ. ಅವ್ರು ನನಗೆ ಫಸ್ಟು ಒಂದು ವಾಯ್ಸ್ ಮೆಸೇಜ್ ಹಾಕಿ ಅವನೇನು ರಿಪ್ಲೈ ಮಾಡ್ತಾನೆ ನೋಡಿ, ನಾವು ಆಮೇಲೆ ಕೇಸ್ ಫೈಲ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಈ ರಿಪ್ಲೈ ಮಾಡಿದೆ ಸರಿ, ಇಲ್ಲ ಅಂತಂದರೆ ನೆಕ್ಸ್ಟ್ ಎಲ್ಲ ಇದಕ್ಕೂ ನೀನೇ ಜವಾಬ್ದಾರಿ ಅಷ್ಟೇ. ಅಲ್ಲ ಸೋಮ, ಫಸ್ಟ್ ಆಫ್ ಆಲ್ ನಾನು ಅವರಿಬ್ಬರನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತು. ಅವ್ರ ಮನೇಲಿ ಏನೇನು ಪ್ರಾಬ್ಲಮ್ಸ್ಗಳಿದಾವೆ, ಏನೇನು ಕಮಿಟ್ಮೆಂಟ್ಸ್ಗಳಿದಾವೆ. ಒಂದು ದೊಡ್ಡ ಚಾನೆಲ್ನ ಬಿಟ್ಟು ಅವರು ಚಾನಲ್ಗೆ ಬಂದು ಯಾವುದೋ ಒಂದು ಕಾರ್ಯಕ್ರಮದ ಮುಖಾಂತರ ದುಡಿತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಎಷ್ಟಿದೆ ಅನ್ನೋದು ನನಗೆ ಗೊತ್ತು. ಆಯ್ತಾ? ಅವ್ರ ದುಡ್ಡನ್ನ ತಗೊಂಡು ನೀನು ಅವ್ರಿಗೆ ಕೊಡ್ದಲೆ, ನ್ಯಾಯಯುತವಾಗಿ ಅವರು ಸಂಪಾದನೆ ಮಾಡಿದ ದುಡ್ಡನ್ನ ಅವ್ರಿಗೆ ಕೊಡ್ದಲೆ ನೀನ್ ಇಟ್ಕೊಂಡು ಆ ದುಡ್ಡನ್ನ ಅವ್ರಿಗೆ ಹಂಗ ಆಟ ಆಡಿಸ್ತೀಯಲ್ಲ, ನೀನ್ ನಿಜವಾಗ್ಲೂ ನೀನು ಇದ್ಯಾ ಅಂತ ನಾನು ಅದಕ್ಕೆ ನಿನ್ನನ್ನು ಪ್ರಶ್ನೆ ಮಾಡಿದ್ದು. ಗೊತ್ತಾಯ್ತಾ? ನೀನ್ ನಿಜವಾಗ್ಲೂ ಅಷ್ಟು ಪ್ರಾಮಾಣಿಕವಾಗಿದ್ದಿದ್ರೆ ನೀನು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಿನ್ನ ಫ್ಯಾಮಿಲಿನ ಕರ್ಕೊಂಡು ಬಂದಾಗ ರಿಯಲಿ ಅವ್ನು ತುಂಬಾ ಜೆನ್ಯೂನ್ ಪರ್ಸನ್ನು, ಅವನಿಗೆ ಲೈಫಲ್ಲಿ ಪ್ರಾಬ್ಲಮ್ಸ್ ಇದೆ ಬಟ್ ಸ್ಟಿಲ್ ಹೀಸ್ ಆನ್ ದ ಸ್ಟೇಜ್ ಅಂತಂದ್ರೆ ಅವನಿಗೆ ಪ್ರಾಬ್ಲಮ್ಗಿಂತ ದೊಡ್ಡದು ಅವ್ನ ಕನಸು, ಅದಕ್ಕೋಸ್ಕರ ಬಂದಿದ್ದಾನೆ ಅಂತ ನಾನು ಎಲ್ಲ ಹುಡುಗರಿಗೂ ಹೇಳ್ತಿದ್ದೆ. ನೀನ್ ಈ ತರ ಲುಚ್ಚ ಕೆಲಸ ಮಾಡಿರೋದು ಅವ್ರು ನನಗ್ ಬೈದ್ರು. ನೀನ್ ಅವತ್ತೇನೋ ದೊಡ್ಡದಾಗಿ ಸಪೋರ್ಟ್ ಮಾಡಿ ಮಾತಾಡ್ದೆ, ಅವ್ನು ಬುದ್ಧಿ ಇದೆ ಅಂತ ಹೇಳು ನೀನ್ ಕೇಳಲಿಲ್ಲ, ನೋಡಿದ್ಯಾ ಇವಾಗ ಅಂತ ನನಗಂದ್ರು. ಅದಕ್ಕೆ ನಾನು ನಿನಗೆ ಹೇಳ್ತಿರೋದು, ನೀನ್ ಇಷ್ಟು ಪ್ರಾಮಾಣಿಕ, ನಿನಗೆ ಬೈದಕ್ಕೆ ಇಷ್ಟೊಂದು ಕೋಪ ಬಂದಿದೆ ಅಂತಂದ್ರೆ, ನೀನ್ ಅಷ್ಟೊಂದು ಸಿನ್ಸಿಯರ್ ಆಗಿದ್ಯಾ ಅಂತಂದ್ರೆ ದಯವಿಟ್ಟು ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಡು. ಗೊತ್ತಾಯ್ತಾ? ನೀನೇನು ಸಂಪಾದನೆ ಮಾಡಿ, ಕಷ್ಟಪಟ್ಟು ಸಂಪಾದನೆ ಮಾಡಿ ನೀನೇನು ದುಡ್ಡು ಸಂಪಾದನೆ ಮಾಡಿದ್ಯಲ್ಲ ಅಷ್ಟೇ ಅವರು ಕೂಡ ಆ ದುಡ್ಡಿಗೆ ಅರ್ಹರಿದ್ದಾರೆ. ಅದಕ್ಕೆ ಅವ್ರ ಸಂಪಾದನೆ ಏನ್ ಮಾಡಿದಾರೆ ಅದನ್ನ ಅವ್ರಿಗೆ ಕೊಡು. ಅದರಿಂದ ನಿನಗೇನ್ ಲಾಭ? ಯಾಕಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ ನೀನು? ಯಾಕಂಗೆ ಮೆಸೇಜ್ ಮಾಡ್ತಾ ಇದ್ದೀರಾ? ಯಾಕಂಗೆ ವಾಯ್ಸ್ ಮಾಡಿದ್ದೀರಾ ಅಂತಂದ್ರೆ ನಿನಗೆ ಗೊತ್ತಾ ಅವ್ರ ಮನೇಲಿ ಏನ್ ಪ್ರಾಬ್ಲಮ್ಸ್ ಆಗಿದೆ ಅಂತ. ಚಿದ್ದು ಅವ್ರ ಅಪ್ಪನ ಕರ್ಕೊಂಬಂದ್ ಮನೇಲಿ ಇಟ್ಕೊಂಡಿದ್ದಾನೆ. ಪ್ರತಿದಿನ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು, ಡಯಾಗ್ನೋಸ್ ಮಾಡ್ಕೊಂಡು ಬರ್ಬೇಕು ಅಂತ ಸಾವಿರ ಕಷ್ಟಗಳನ್ನ ಅವ್ರ ಜೀವನದಲ್ಲಿ ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು ನಿನಗೆ ಮನುಷ್ಯತ್ವ ಅನ್ನೋದಿದ್ರೆ, ನಿಜವಾಗ್ಲೂ ನೀನು ನಿನ್ನ ತಂದೆ ತಾಯಿಗೆ ಗೌರವ ಕೊಡೋದಾದ್ರೆ ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಡು ಅಷ್ಟೇ. ಇದಕ್ಕಿಂತ ಹೆಚ್ಚಿಗೆ ಮಾತಾಡಬೇಡ. ನಾ ಬೆಂಗಳೂರಿಗೆ ಬಂದ್ಮೇಲೆ ನೀನು ನನ್ನ ಡೈರೆಕ್ಟ್ ಆಗಿ ಮೀಟ್ ಆಗು, ಇಲ್ಲ ಅಂತಂದ್ರೆ ಕತೆನೇ ಬೇರೆ ಆಗತ್ತೆ. ನೀನ್ ದೇವರಾಣೆಗ್ಲೂ ಇಮ್ಯಾಜಿನ್ ಮಾಡಲ್ಲ. ನೀನು ನಯನ ಏನು ಅಂತ ನಿನಗೆ ದೇವರಾಣೆಗ್ಲೂ ಗೊತ್ತಿಲ್ಲ, ನಿನಗೆ ಅಂದಾಜು ಇಲ್ಲ ನಾನೇನ್ ಮಾಡಬಹುದು ಅಥವಾ ಏನ್ ಮಾಡಬಲ್ಲೆ ಅಂತ. ಸುಮ್ನೆ ರೂಯಿನ್ ಮಾಡ್ಕೊಂಬೇಡ ಲೈಫ್ನ. ನಿನಗಿಂತ ನನಗೆ ಅವ್ರ ಮುಖ್ಯ, ನನಗೆ ಅವ್ರ ಲೈಫ್ ಮುಖ್ಯ, ನನಗೆ ಅವ್ರ ಪ್ರೆಸ್ಟೀಜ್ ಮುಖ್ಯ. ಗೊತ್ತಾಯ್ತಾ? ಅವ್ರ ಕಷ್ಟದಲ್ಲಿದ್ದಾರೆ ಆ ಹುಡುಗರು. ನಿನಗೆ ನಿಜವಾಗ್ಲೂ ಅಂದಾಜು ಇಲ್ಲ ಅವ್ರು ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದಾರೆ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನಗೆ ಇಷ್ಟೆಲ್ಲ ಸಿಟ್ಟು ಬರುತ್ತೆ ಅಂತಂದ್ರೆ, ಅಷ್ಟು ಪ್ರಾಮಾಣಿಕನಾಗಿದ್ರೆ, ಅಪ್ಪ ಅಮ್ಮ ನಿನಗೆ ಒಳ್ಳೆ ಸಂಸ್ಕಾರ, ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟಿದ್ರೆ ದಯವಿಟ್ಟು ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಡು.